ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು: ಭಾರತಾಂಬೆ ಸ್ವಾತಂತ್ರ್ಯೋತ್ಸವ, ತಾಲೂಕಿನಾದ್ಯಂತ ಸಡಗರ ಸಂಭ್ರಮ, ದೇಶ ಪ್ರೇಮ ಸಾರಿದ ದೇಶವಾಸಿಗಳು. ಭಾರತ ಮಾತೆಯ ಸೇವೆ ಮಾಡಲು ಸಿಕ್ಕ ಅವಕಾಶ, ದೇಶಕ್ಕೆ ಜೀವ ಕೊಡಲು ಸಿದ್ಧ, ಬಿಎಸ್ಎಫ್ ಯೋಧೆ ವೀಣಾದೇವಿ ಸ್ಪಷ್ಟತೆ. ವಾರ್ತೆಗಳ ವಿವರ. ಗಜೇಂದ್ರಗಡ ಮತ್ತು ರೋಣ ತಾಲೂಕಿನಾದ್ಯಂತ ಸ್ವಾತಂತ್ರ್ಯ ಸಂಭ್ರಮ ಮನೆ ಮಾಡಿತ್ತು. ಗಜೇಂದ್ರಗಡ ತಾಲೂಕಿನಾದ್ಯಂತ ಸ್ವಾತಂತ್ರ್ಯ ಸಂಭ್ರಮ ಮನೆ ಮಾಡಿತ್ತು. ಶ್ರೀ ತುಳಜಾಭವಾನಿ ಪ್ರಾಥಮಿಕ ಶಾಲೆಯಲ್ಲೂ ಸ್ವಾತಂತ್ರ್ಯ ಉತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು. ಮಕ್ಕಳಲ್ಲೂ ದೇಶಭಕ್ತಿಯ ಬಗ್ಗೆ ಶಿಕ್ಷಕರು ತಿಳಿಸಿರುವ ಪರಿ ಅದ್ಭುತವಾಗಿತ್ತು. ಇನ್ನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನಲ್ಲೂ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು. ಇತ್ತ ಕೆಇಬಿಯಲ್ಲೂ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಪಿತನಿಗೆ ನಮಿಸಲಾಯಿತು. ಈ ಮಧ್ಯೆ ಜೆಡಿಎಸ್ ಆಫೀಸಿನಲ್ಲೂ ತಿರಂಗಾ ಧ್ವಜ ಹಾರಿಸಿ ರಾಷ್ಟ್ರಭಕ್ತಿ ಮೆರೆದರು. ಇನ್ನು ಎಪಿಎಂಸಿಯಲ್ಲೂ ವರ್ತಕರು, ಹಮಾಲರು, ರೈತರು ಸೇರಿ ಧ್ವಜಾರೋಹಣ ನೆರವೇರಿಸಿದರು. ಗಜೇಂದ್ರಗಡ ತಾಲೂಕು ಆಡಳಿತದಿಂದ ಎಸ್ಎಂ ಭೂಮರೆಡ್ಡಿ ಶಾಲೆ ಆವರಣದಲ್ಲಿ ವರ್ಣರಂಜಿತ ಕಾರ್ಯಕ್ರಮ ನಡೆಯಿತು. ಈ ಮಧ್ಯೆ ರೋಣದ ಗ್ರಂಥಾಲಯದಲ್ಲೂ ಸ್ವಾತಂತ್ರ್ಯೋತ್ಸವದ ಕಳೆ ಕಂಡು ಬಂತು. लड़ जाना है लहू में एक चिंगारी, जिद से जुनू तक है जाना, हर कतरा बोल रहा मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। छल्ला दिल से बन के कफन जद तुरिया, तन के मौत नू बाचा, मारे थर थर कंबदे सारे। छल्ला दिल से बन बोल रहा। मैं लड़ जाना है लहू में एक चिंगारी, जिद से जुनू तक है जाना, हर कतरा बोल रहा। ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಟ್ಟೀನೋ. ನಾನು ಗರ್ವದಿಂದ ಹೇಳುವೆ ನನ್ನ ಭಾರತಕ್ಕೆ ಜೈ, ನಾ ಗರ್ವದಿಂದ ಬೀಗುವೆ ನನ್ನ ಭಾರತಕ್ಕೆ ಜೈ. ದೇಶ ದೇಶ ಇದು ನನ್ನ ಭಾರತ ದೇಶ, ವೇಷ ವೇಷ ಈ ಜಾತಿಗಳೆಲ್ಲ ವೇಷ, ಈ ದೇಶಕ್ಕಾಗಿ ಪ್ರಾಣ ಕೊಡ್ತೀನೋ, ಈ ದೇಶದಲ್ಲಿ ಮತ್ತೆ ಹುಟ್ಟೀನೋ.
ಭಾರತಕ್ಕೆ ಜಯ ಪ್ರೀತಿ ಮಮತೆ ಉಳಿಸು ನೀನು ಬಂದೇಳಿ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನನ್ನೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ मेरा मुल्क मेरा देश मेरा ये वतन शांति का उन्नति का प्यार का चमन मेरा मुल्क मेरा देश मेरा ये वतन शांति का उन्नति का प्यार का चमन मेरा मुल्क मेरा देश मेरा ये वतन शांति का उन्नति का प्यार का चमन इसके वास्ते निसार है मेरा तन मेरा मन ऐ वतन ऐ वतन ऐ वतन जाने मन जाने मन जाने मन ऐ वतन ऐ वतन ऐ वतन जाने मन जाने मन जाने मन
मलयज शीतला सस्य श्यामला मातरम् वन्दे मातरम् शुभ्रज्योत्स्ना पुलकितयामिनी फुल्लकुसुमित धूमदलशोभिनी सुहासिनी सुमधुरभाषिणी सुखदां वरदां मातरं वन्दे मातरम् कोटि कोटि कंठ कल कल निनाद वन्दे मातरम् वन्दे मातरम् सुजला सुफला मलयज शीतला सस्य श्यामला मातरम् वन्दे मातरम् शुभ्रज्योत्स्ना पुलकितयामिनी फुल्लकुसुमित द्रुमदलशोभिनी सुहासिनी सुमधुरभाषिणी सुखदां वरदां मातरम् वन्दे वंदे वंदे ನಮ್ಮ ಈ ಸಭಾದ ಅಧ್ಯಕ್ಷರಾದ ಶಶಿಧರ ಹುಂಗಾಲ್ ಸಾಹೇಬ್ರೆ, ನಮ್ಮ ಇವರ ಕಡದ ರವಿ ಅವರೇ, ಆಮೇಲೆ ನಮ್ಮ ಇವರು ಹೆಸರು ನಮ್ಮ ಗಡಿಗಾರ್ ಸರ್, ಎಲ್ಲರೂ ನಮ್ಮ ಸಭೆ ನೆನಪಿಗಾಗಿ ಎಲ್ಲರೂ ನಮಗೆ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಈಗ 47ರಿಂದ 475ರವರೆಗೂ ನಮ್ಮ ಸಂಸ್ಥೆ ಇದೇ ರೀತಿಯಿಂದ ನಡೆಸುವಂತ ಬಂದಿರ್ತಾರೆ. ಇದು ನಮ್ಮ ಶಿಕ್ಷಣ ಸಂಸ್ಥೆ ಶಾಲೆ ನಡೆದಿದ್ದು 16, 12, 13ರಿಂದ ಚಾಲೂ ಆಗಿತ್ತು. ಆದ್ರೆ ಅವಾಗ ಒಟ್ಟಿಗೆ ಈ ರೀತಿಯಿಂದ ಮಕ್ಕಳಿದ್ದಿಲ್ಲ. 200, 250, 300 ಮಕ್ಕಳು ಬೆಳ್ಕೊಂತ ಬಂದಿದ್ರು. ಅದು ಬಹಳ ಸಂತೋಷ ಇತ್ತು. ತುಪ್ಪದ ದೋಣಿಯವರು ಕಾಯಿಲೆ ಇದಕ್ಕೆ ನೆರವೇರಿಸ್ಕೊಂತ ಬಂದಿದ್ರು. ನಾವು ಕನಿಷ್ಠ 2 ವರ್ಷ ಆಯ್ತು ಇವರು ಬಂದವರು ಬೆಳೆಸಲಿ ಮತ್ತು ಮಕ್ಕಳಿಂದ ಮುಂದೆ ವಿದ್ಯಾರ್ಥಿಗಳು ಮುಂದೆ ಓಡಲಿ, ಎಲ್ಲ ಸಂಸ್ಥೆಯನ್ನು ಅವ್ರ ಕಾಲ ಮ್ಯಾಗ ನಡೀಲಿ, ನಮ್ಮ ಕಾಲ ಕಲಿಲಾರ್ದಂಥವ್ರು ನಾವು ಇದು ಏನು ಮಾಡಿದ್ರು ಅಂದರೆ, ಇದು ಒಂದು ಸಮಾಜ ವತಿಯಿಂದ ಒಂದು ಸಾಧ್ಯ ಆಯ್ತಪ್ಪ ಅಂದ್ರೆ ಒಂದು ಹೆಮ್ಮೆ ಬರ್ತದ, ಎಲ್ಲರಿಗೂ ಒಂದು ಖುಷಿಗೆ ತಕ್ಕಂತ ಮಾಡಿದವ್ರು ನಾವು. ಇದಕ್ಕೆ ಥರ ಹಾಕಿದ್ದು ಅಷ್ಟೇ ನಮ್ಗೆ ಗೊತ್ತು. ಪಾಠ ಕಲಿಸೋದು ಶಿಕ್ಷಕರ ಕಡೆ, ಬೆಳೆಸೋದು ಅವ್ರ ಕಡೆ. ಅದಕ್ಕೆ ಅವರಿಗೆ ನಾವು ಬೀಗರಾಗಿ ಬಂದು ಇಲ್ಲಿ ಭೇಟಿಯಾಗಿ ವರ್ಷಕ್ಕೊಮ್ಮೆ ನೋಡಾಕತ್ತೀವಿ. ಇವತ್ತು ನಿಮ್ಗೆ ಏನು ಬಂದು ಹೇಳ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಾಗಬೇಕದು. ನೀವು ಬೆಳೆಸಿ ವರ್ಷ ಇಟ್ಟು ಬೆಳ್ಕೊಂತ ಹೋದ್ರೆ ಗಿಡ ಬೆಳೀತದ. ಮತ್ತು ಬೆಳೆಸಲಿಲ್ಲ ಅಂದ್ರೆ ಗಿಡ ಅಲ್ಲೇ ಖುಷಿ ತಂದ್ರೆ ಅದಕ್ಕದಕ್ಕೂ ಬರೋದು. ಹಂಗೆ ದಯವಿಟ್ಟು ಮಾಡಬಾರ್ದು. ಎಲ್ಲ ಇರೋದು ಶಿಕ್ಷಕರ ಕೈ ಐತೆ. ಇವೆಲ್ಲ ಸರಿಯಾಗಿ ಬೆಳೆಸಿ ವರ್ಷ ಮಕ್ಕಳಿಗೆ ಬೆಳೆಸಿದ್ರೆ ನಿಮ್ಮ ಬಂದವರು ಎಲ್ಲ ಕೀರ್ತಿ ಉಳಿತಂತೇಳಿ ಎಲ್ಲರಿಗೂ ಸ್ವಾಗತ ಬಯಸಿ ನಾನು ಹೇಳೋ ಮಾತು ಮುಗಿಸ್ತೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 75ನೇ ಒಂದು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವವನ್ನು ಇಡೀ ಭಾರತ ದೇಶದಲ್ಲಿಯೇ ಒಂದು ಮನೆ ಹಬ್ಬವಾಗಿ ಇವತ್ತು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಇಡೀ ದೇಶದ ಮನೆಗಳಲ್ಲಿ ನಮ್ಮ ಭಾರತ ದೇಶದ ತ್ರಿವರ್ಣ ಧ್ವಜ ರಾರಾಜಿಸುವ ಮುಖಾಂತರ ಈ ಒಂದು ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದೇ ರೀತಿ ತುಳಜಾಭವಾನಿ ಪ್ರಾಥಮಿಕ ಶಾಲೆಯ ಈ ಮುದ್ದು ಮಕ್ಕಳಲ್ಲಿ ಮುಂದಿನ ಒಂದು ದಿನಮಾನಗಳಲ್ಲಿ ಸ್ವಾತಂತ್ರ್ಯೋತ್ಸವಕ್ಕೆ ಹೋರಾಡಿ ಮಾಡಿದಂತಹ ಅನೇಕ ಮಹನೀಯರನ್ನು ನಾವು ನೋಡಿದ್ದೇವೆ. ಈ ಮುದ್ದು ಮಕ್ಕಳ ಒಂದು ಮನಸ್ಸಿನಲ್ಲಿಯೂ ಕೂಡ ಅಂಥ ಕೆಚ್ಚೆದೆಯ
ವೀರ ಹೋರಾಟಗಾರರು ಅಡಗಿರಬಹುದು. ಅದನ್ನು ಶಿಕ್ಷಕರಾಗಿರ್ತಕ್ಕಂಥವರು ಗುರುತಿಸಿ ಆ ಮಕ್ಕಳನ್ನು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೆಚ್ಚೆದೆಯನ್ನು ಬಡಿದೆಬ್ಬಿಸಿ ಅವರಿಗೂ ಕೂಡ ಮುಂದೆ ಸ್ವಾತಂತ್ರ್ಯೋತ್ಸವದ ಒಂದು ಅರಿವನ್ನು ಮೂಡಿಸಿ ಈ ನಾಡಿನ ಸೇವೆಗಾಗಿ. My name is Pramasti. I in LKG class. Today I am going to talk about 95th Independence Day. Independence Day is the celebration of freedom in India. Got independence on August 15, 1947. It is our national festival. On this day, we should remember our great leaders like Mahatma Gandhi, Bhagat Singh, and others. We should all a very happy Independence Day. Dear him. Good. Thank you. Chief Judge, parents, and my dear friends, my name is Bhagyasmi. I study in LKG class. Today I am going to talk about 75th Independence Day. Independence Day is the celebration of India got independence on August 1947. On this day, we should remember our great leaders like Mahatma Gandhi, Bhagat Singh, and others. It's all very happy Independence Day. Jai Hind. To all respected teachers, and chief guests, parents, and my dear friends, my name is Samantha. I study in LKG class. Today I am going to talk about 75th Day. Independence Day is celebration freedom India got independence on August 15, 1947. It is our national festival. On this day, we shall remember our leaders like Mahatma Gandhi, Bhagat Singh, and others. Wish you all three happy Independence Day. Jai Hind. Good morning to all respected teachers and chief guests, parents, and my dear friends. My name is Sakshi. I study in LKG class. Today I am going to talk about 75th Independence Day. Independence Day is the celebration of freedom India. Got August 15, 1947. It is the national festival. Morning to all respected teachers and my dear friends. My name is Sadri. Today I am going to talk about 75th Independence Day, the celebration of freedom India. My name is Girish. I am studying in first standard. Today is 15th August at first. I wish you all a very happy Independence Day. Independence Day is a national festival. This day is very important for all Indians. On this day in 1947, India became independent from the British rule. Independence Day teaches as the power of unity. Jai Hind, Jai Bharat. ಸಾಧನೆ ತೋರಿದ ನಿಮಗೆಲ್ಲ
ಪ್ರಾಣವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಮಹಾತ್ಮ ಗಾಂಧೀಜಿಯವರನ್ನು, ಅದೇ ರೀತಿ ಸ್ವಾತಂತ್ರ್ಯ ಬರೀ ಸಿಕ್ತು, ಮುಂದೆ ದೇಶ ಆಳುವುದು ಹೇಗೆ ಅಂಥೇಳಿ ನಾವು ನಮ್ಮ ಮುಂದೆ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರವನ್ನು ನೀಡಿದಂತಹ ನಮ್ಮ ದೇಶದ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್. ಜನರಿಂದ ಜನರಿಗಾಗಿ ಜನರೇ ಆಳುವಂತಹ ಒಂದು ಸರ್ಕಾರ, ಅದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವದ ನೀತಿ ನಿಯಮಗಳನ್ನು ರೂಪಿಸಿ ನಮಗೆ ಅಮೂಲ್ಯವಾದಂತಹ ಒಂದು ಸಂವಿಧಾನವನ್ನು ನೀಡಿದರು. ಆ ಸಂವಿಧಾನದ ಒಂದು ತಳಹದಿಯಲ್ಲಿ ನಾವು ಇಂದು ಎಲ್ಲರೂ ಬದುಕ್ತಾ ಇದ್ದೇವೆ. ಆ ಒಂದು ಮಹನೀಯನ ಒಂದು ಕೊಡುಗೆ ಅಪಾರವಾದದ್ದು. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಅವರ ನುಡಿ ನಡೆ, ಅವರಲ್ಲಿರ್ತಕ್ಕಂಥ ಒಂದು ತಾಳ್ಮೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಮುದ್ದು ವಿದ್ಯಾರ್ಥಿಗಳೇ, ನಾವು ಹೇಳೋದಿಷ್ಟೇ, हम लोगों को समझ सको तो समझो दिल भर जानी, जितना भी तुम समझोगे उतनी होगी हैरानी। हम लोगों को समझ सको तो समझो दिल भर जानी, जितना भी तुम समझोगे उतनी होगी हैरानी। अपनी छतरी तुमको दिल से कभी जुबल से पानी, कभी मैं समझ सको तो समझो दिल भर जानी, थोड़ी हममें होशियारी है, थोड़ी है नादानी, थोड़ी हममें सच्चाई है, थोड़ी बेईमानी। ಹಬ್ಬವನ್ನು ಬಹಳ ಸಂತೋಷವಾಗಿ ಆಚರಣೆ ಮಾಡ್ತೀವಿ. ಅತಿ ಸಡಗರದಿಂದ ಹಾಗೂ ಸಂತೋಷವಾಗಿ ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅಂದರೆ, ಸುಮಾರು 75 ವರ್ಷಗಳಿಂದ ಇತ್ತೀಚೆಗೆ ನಾವು ಈ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಹಾಗಾದರೆ ಅದಕ್ಕಿಂತ ಮುಂಚೆ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಿದ್ವಾ? ಇಲ್ಲ. ಯಾಕಂದರೆ 1750ರ ಆಸುಪಾಸಿನಲ್ಲಿ ಬ್ರಿಟಿಷರು, ಅಂದರೆ ಸುಮಾರು ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ 200 ವರ್ಷಗಳ ಹಿಂದೆ ಬ್ರಿಟಿಷರು ಕೇವಲ ವ್ಯಾಪಾರಕ್ಕಾಗಿ ನಮ್ಮ ದೇಶಕ್ಕೆ ಬಂದರು. ವ್ಯಾಪಾರಕ್ಕಾಗಿ ಬಂದಂಥವರು
ಈ ಒಂದು ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡ್ಕೊಂಡ್ರು. ಅದು ಹೇಗೆ ಸಾಧ್ಯ ಅಂದರೆ ನಮ್ಮಲ್ಲಿರ್ತಕ್ಕಂಥ ಮುಗ್ಧತೆ, ಭಾರತೀಯರು ಯಾವಾಗಲೂ ಬಹಳಷ್ಟು ಮುಗ್ಧರು. ನಮ್ಮಲ್ಲಿರ್ತಕ್ಕಂಥ ಮುಗ್ಧತೆಯನ್ನು ಅವರು ಉಪಯೋಗ ಮಾಡಿಕೊಂಡ್ರು. ಹಾಗೆ ಅವತ್ತಿನ ಒಂದು ರಾಜಕೀಯ ಹೇಗಿತ್ತು ಅಂತಂದರೆ ರಾಜ ಆಡಳಿತವಿತ್ತು. ಹಲವಾರು ಪ್ರಾಂತ್ಯಗಳಲ್ಲಿ ಹಲವಾರು ರಾಜ್ಯರ ಆಡಳಿತ ಇತ್ತು. ಆ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇವತ್ತು ವೇದಿಕೆ ಮೇಲೆ ಇವತ್ತು ಕಾರ್ಯಕ್ರಮ ನಡೆದಾಗ ಸಾಕಷ್ಟು ಗಣ್ಯಮಾನ್ಯರು ಈ ದೇಶದ ಒಂದು ಹಿಂದಿನ ಇತಿಹಾಸವನ್ನು ತಮ್ಮೆಲ್ಲರಿಗೂ ಮನ ಮುಟ್ಟುವ ನಿಟ್ಟಿನಲ್ಲಿ ತಾವೆಲ್ಲ ಹೇಳಿದ್ದಾರೆ. ಆದರೆ ನನಗೊಂದು ಭಾಳ ಖುಷಿ ಅನಿಸೋದು ಏನಂತಂದ್ರೆ ನಾವೆಲ್ಲ ಇಷ್ಟೆಲ್ಲ ವಯಸ್ಸಾಗೈತಿ, 75ರಿಂದ 80 ವರ್ಷ ವಯಸ್ಸಿನವರು ಇದ್ದೀವಿ, 35ರಿಂದ 40 ವರ್ಷ ವಯಸ್ಸಿನವರು ಇದ್ದೀವಿ. ಆದರೆ ಹಿಂದೆ ಸ್ವಾತಂತ್ರ್ಯ ನೋಡಿದಾಗ ವೇದಿಕೆಯ ಮೇಲೆ ನಮಗೆ ಭಾಷಣ ಮಾಡಲಿಕ್ಕೆ ಅಥವಾ ಮಾತನಾಡಲಿಕ್ಕೆ ಬಹಳಷ್ಟು ಭಯ ಮತ್ತು ಏನೋ ಒಂದು ಸಂಕೋಚ ಭಾವನೆ ಬರ್ತಿತ್ತು. ಅದು ಇವತ್ತು ಮುದ್ದು ಮಕ್ಕಳು ನಾವೆಲ್ಲ ನೋಡಿದಾಗ ನನಗೆ ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಈ ದೇಶದ ಬಗ್ಗೆ, ಈ ಜನರ ಕಳಕಳಿಯ ಬಗ್ಗೆ ಎಷ್ಟು ಒತ್ತು ಕೊಟ್ಟು ಆ ಮಕ್ಕಳನ್ನು ಭಾಷಣ ರೂಪದಲ್ಲಿ ತಯಾರು ಮಾಡ್ರಂತಂದ್ರೆ ಅವ್ರು ತೊದಲು ನುಡಿಯಂಥ ಮಕ್ಕಳು ಇವತ್ತು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಬಹಳಷ್ಟು ಸವಿಸ್ತಾರವಾಗಿ ಮಾತಾಡ್ತಾರಂದ್ರೆ ಈ ಒಂದು ಕೀರ್ತಿ, ಈ ಒಂದು ಕೊಡುಗೆ ಆ ಶಿಕ್ಷಕರಿಗೆ ಹೋಗುತ್ತಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಂಗೆ ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ದೇಶದ ಬಗ್ಗೆ ನಾವೆಲ್ಲ ಹೇಳ್ಬೇಕು. ಯಾಕೆ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲ ಆಚರಣೆ ಮಾಡ್ತಿದ್ದೀವಿ ಅನ್ನೋದನ್ನ ನಾವು ಪ್ರತಿ ವರ್ಷ ನಾವು ಮೆಲುಕು ಹಾಕುವಂಥ ಒಂದು ಸಂದರ್ಭ ಇದೆ. 1947 ಆಗಸ್ಟ್ 15ರಂದು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆ ಸ್ವಾತಂತ್ರ್ಯಕ್ಕಾಗಿ ಮಡಿದವರ ಬಗ್ಗೆ ನಮ್ಮ ಸಹೋದರರು ಸವಿಸ್ತಾರವಾಗಿ ಹೇಳಿದ್ದಾರೆ. ಯಾವಾಗ ಸ್ವಾತಂತ್ರ್ಯ ಸಿಕ್ತು, ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶದ ಪರಿಸ್ಥಿತಿ ಏನಿತ್ತು ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿದ್ದಾರೆ. ಮಾತನಾಡುವಂಥ ಸ್ನೇಹಿತ ರವಿಯವರು ಕೂಡ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ನಮ್ಮ ವಕೀಲರು ಕೂಡ ಇವತ್ತು ದೇಶ ಯಾವ ಮಟ್ಟದಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಯಾವ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ ಅನ್ನುವಂಥ ವಿಷಯವನ್ನು ಬಹಳಷ್ಟು ಸೂಕ್ಷ್ಮವಾಗಿ ಹೇಳಿದರು. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹತ್ತಾರು ಭಾಷೆಗಳ ಹೆತ್ತೋಳಮ್ಮ, ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ. ಅನ್ಯರು ಬಂದರು ಮುದ್ದಾಡುವ ತಾಯಿ, ನಮ್ಮೋರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲವನ್ನೇ ಧನ್ಯ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
ಶೌರ್ಯ, ಸೌಂದರ್ಯ, ಶುದ್ಧತೆಯ ಸಂಕೇತವಾಗಿರುವ ನಮ್ಮ ರಾಷ್ಟ್ರದ ಭವ್ಯ ಪರಂಪರೆಯ ಹೆಗ್ಗುರುತುಗಳಾದ ವ್ಯಾಘ್ರ, ಮಯೂರ, ಕಮಲಗಳ ವೈಶಿಷ್ಟ್ಯವು ನಿಮ್ಮ ಮುಂದೆ. आजा आजा जिंद शामी आने के तले, आजा जरी वाले नीले आसमाने के तले. आजा आजा जिंद शामी आने के तले, आजा 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 जरी वाले नीले आसमाने के तले.
वंदे मातरम वंदे मातरम सुजला ಗೊಳ್ಳುತ್ತಿದೆ 75 ವರ್ಷ ಮುಗಿದು ಇವತ್ತು 76ನೇ ಧ್ವಜವಂದನ ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಜೇಂದ್ರಗಡದ ಎಲ್ಲ ಶಾಲಾ ಮುದ್ದು ಮಕ್ಕಳೇ, ಶಿಕ್ಷಕ ವೃಂದವೇ, ಮಾಧ್ಯಮ ಮಿತ್ರರೇ, ತಾಯಂದಿರೇ, 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಮೃತ ಗಳಿಗೆಯಲ್ಲಿ ನಾವಿಂದು ರಾಷ್ಟ್ರ ಧ್ವಜವನ್ನು ಆತ್ಮನಿರ್ಭರರಾಗಿ ಹಾರಿಸುತ್ತಿದ್ದೇವೆ. ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಅವಿರತ ಹೋರಾಟ ಮಾಡಿ ತ್ಯಾಗ ಬಲಿದಾನಗಳಿಂದ ದಾಸ್ಯದ ಸಂಕೋಲೆಯಿಂದ ಸ್ವತಂತ್ರ ಪಡೆದ ಸಂಭ್ರಮದಲ್ಲಿ ನಾವಿಂದು ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ರಾಷ್ಟ್ರ ಧ್ವಜವನ್ನು ಆತ್ಮಾಭಿಮಾನದಿಂದ ದೇಶಾಭಿಮಾನದಿಂದ ಮೆರೆಯುತ್ತಿರುವುದು ಅವರ್ಣೀಯ. ಭಾರತ ಮಾತೆಗೆ ಪ್ರಪ್ರಥಮವಾಗಿ ಶಿರಭಾಗಿ ನಮಿಸುತ್ತಾ ಇಂದಿನ ಅಮೃತ ಮಹೋತ್ಸವದ ಎಲ್ಲರಿಗೂ ಶುಭಾಶಯಗಳು. वक्त आ गया है खून का बदला खून से लेने का. मटोस, इंडियन आर्मी ने ये जंग शुरू नहीं की थी, बट वी विल ब्लडी हेल फिनिश इट. हाउस द जोश, हाउस द जोश. जय हिंद, जय हिंद. मैं लड़ जाना, मैं लड़ जाना. मैं लड़ जाना, मैं लड़ जाना. मैं लड़ जाना, मैं लड़ जाना. है लहू में एक चिंगारी, सिर से जुनू तक है जाना. हर कतरा बोल रहा अल्लाह दिल से बन के कफन जब तुरया तन के मौत नू बचा मारे में थर थर कंबते सारे. अरे माँ बस करो, कितना खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है. भैया इस बार 2 राखी बनवा लो, पिछले रक्षाबंधन पे भी नहीं थे आप. मेरी प्यारी सी बहन को मेरी उम्र लग जाए. अल्ले अल्ले अल्ले, मेरी प्यारी गुड़िया. हेलो हेलो कैप्टन, आपकी छुट्टी रद्द की गई है. आपको जल्द से जल्द सरहद पे रिपोर्ट करना होगा. यस सर. जय हिंद. तलवारों पे सरवार दिए, अंगारों में जिस्म जलाया है. अब जाके कहीं हमने सर पे ये केसरी रंग सजाया है. ऐ मेरी ज़मीं अफसोस नहीं जो तेरे लिए 100 दर्द सहे. महफूज रहे तेरी आन सदा, चाहे जान मेरी ये रहे ना रहे. मेरी ज़मीं महबूब मेरी, मेरी नस नस में तेरा इश्क बहे. फीका ना पड़े कभी रंग तेरा, जिस्मों से निकल के खून कहे. दुश्मनों ने हमला बोल दिया है. माँ, ओ माई मेरी क्या फिक्र तुझे, क्यों आंख से दरिया बहता है. तू कहती थी तेरा चांद हूँ मैं
और चांद हमेशा रहता है। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। तेरी नदियों में बह जावा, तेरी फसलों में लहरावा, इतनी सी है दिल की आरज़ू। तेरी मिट्टी में मिल जावा, गुल बन के मैं खिल जावा, इतनी सी है दिल की आरज़ू। केसरी Om Shri Sai School. This song is dedicated for all freedom fighters and soldiers. Please claps for all freedom fighters and soldiers. Vande Vande बोलो भारत माता की जय, बोलो भारत माता की ನಮಗೆ ಈ ಸ್ವಾತಂತ್ರ್ಯೋತ್ಸವನ್ನ ವಿಜೃಂಭಣೆಯಿಂದ ಈ ಮಕ್ಕಳ ಆಟವನ್ನ, ಅವರ ನೃತ್ಯವನ್ನ, ಅವರ ಜಯಕಾರವನ್ನ ಕೇಳಲಿಕ್ಕೆ ಅಡುವು ಮಾಡಿಕೊಂಡಿತ್ತು, ಅಡಿಯಾಗಿತ್ತು. ಅದರಿಂದ ಎಲ್ಲವನ್ನ ಜಯಿಸಿ ಮುದ್ದು ಮಕ್ಕಳು ಇವತ್ತು 75ನೇ ಸ್ವಾತಂತ್ರ್ಯೋತ್ಸವ ಮುಗಿದು 76ನೇ ಕಾಲಿಡ್ತಾ ಇದ್ದೀವಿ. ಅದಕ್ಕೆ ಅವರು ಮಾಡಿದಂತ ಇವತ್ತಿನ ಕಾರ್ಯಕ್ರಮಗಳು ಅತ್ಯದ್ಭುತ. ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಗಜೇಂದ್ರಗಡ ತಾಲೂಕಿನೊಳಗೆ ಸ್ವತಂತ್ರ ಹೋರಾಟಗಾರರು ಬಹಳ ಜನ ಇದ್ರು. ನಮಗ್ ತಿಳಿದಂಗೆ ಮುಂದಿನ ಮಕ್ಕಳಿಗೆ ಅವ್ರು ಸ್ವತಂತ್ರ ಹೋರಾಟಗಾರನ್ನ ಪರಿಚಯ ಮಾಡಿಸ್ಕೊಡ್ಬೇಕಂತಪ್ಪ ಅಂದ್ರೆ, ಅವ್ರ ಎಲ್ಲರ ಭಾವಚಿತ್ರಗಳನ್ನ ತಮ್ಮ ಇಲಾಖೆಯಿಂದ ತರಿಸ್ಕೊಂಡು ಅವ್ರಿಗೆಲ್ಲರ ಕಿರು ಪರಿಚಯವನ್ನ ಒಂದು ಪುಸ್ತಕದ ರೀತಿಯಲ್ಲಿ ತಂದು ಕೊಟ್ರೆ ಅದು ನಮ್ಮೆಲ್ಲ ಮಕ್ಕಳಿಗೆ ಅದು ನಮ್ಮಲ್ಲಿ ಸ್ವತಂತ್ರ ಹೋರಾಟಗಾರ ಇದ್ರು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬಹಳ ಅತ್ಯುತ್ತಮವಾದ ಕೆಲಸ ಆಗ್ತೈತಿ. ದಯವಿಟ್ಟು ಆ ಕೆಲಸವನ್ನ ಮಾಡಬೇಕಂತಂದು ನಾವು ಈ ವೇದಿಕೆ ಮೂಲಕ ಮಾನ್ಯ ತಹಸೀಲ್ದಾರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಈ ಸ್ವಾತಂತ್ರ್ಯ ನಮಗೆ ಅಹಿಂಸೆಯಿಂದ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರಾಂತಿಕಾರಿಗಳ ಬಲಿದಾನ, ಅವರ ರಕ್ತದಿಂದ ಹೆಚ್ಚು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದನ್ನ ಮರಿಬಾರದು. ಅದಕ್ಕೆ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನ ನಾವು ನೆನೆಯಬೇಕು. ಸ್ವತಂತ್ರ ಹೋರಾಟಗಾರರ ಜೀವನ ಚರಿತ್ರೆಯನ್ನ ನಮ್ಮ ಮಕ್ಕಳಿಗೆ ತಿಳಿಸಿದ್ರೆ ಅವರಲ್ಲಿ ರಾಷ್ಟ್ರಾಭಿಮಾನವನ್ನ ಕೊಡುವ ಮೂಲಕ ರಾಷ್ಟ್ರದ ಕಟ್ಟಕ್ಕೆ ಪ್ರತಿಯೊಬ್ಬರು ಕಂಕಣಬದ್ಧರಾಗಿ ನಿಂತ್ಕೋಬೇಕು ಅಂತ ಕೇಳ್ಕೊಂಡು ಇವತ್ತು ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. मुखरभोस्य मृगेन्द्र सुगर्जना सबलमत्त गजेन्द्र विमर्दन विपिनराज सदृशो बलवानयम् समनुजो हि नृसिंहवरस्तथा। वक्त आ गया है खून का बदला खून से लेने का। मटोस, इंडियन आर्मी ने ये जंग शुरू नहीं की थी, बट वी विल ब्लडी हेल फिनिश इट। हाउस द जोश, हाउस द जोश, जय हिंद, जय हिंद। मैं लड़ जाना, 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 है लहू में एक चिंगारी, सिर से जुनूं तक है जाना, हर कतरा बोल रहा अल्लाह फिर से बन के कफन जब तुरया तन के मौत नू बचा
जैसा कोई नहीं मैं गाया जहां भी बस तेरी याद थी जो मेरे साथ थी मुझको तड़पाती रुलाती सबसे प्यारी तेरी सूरत प्यार है बस तेरा प्यार ही माँ तुझे सलाम माँ तुझे सलाम अम्मा तुझे सलाम वंदे मातरम वंदे मातरम वंदे मातरम वंदे मातरम वंदे मातरम का नायक राम, महाभारत का नायक कृष्ण और कश्मीर का नायक मैं ಕೈಸರ್ ಶುಜಾ. ಈ ಮಕ್ಕಳಿಂದಾನೇ ನನ್ನ ಗುರಿನ ನಾನು ಸಾಧಿಸ್ತೀನಿ. ಈ ದೇಶದ ಕಿರೀಟವಾದ ಕಾಶ್ಮೀರನ ತಲೆ ಸಮೇತ ಕತ್ತರಿಸ್ಕೊಂಡು ಹೋಗ್ತೀನಿ. सूजा पीछे मुड़कर देखो तुम किधर खड़ा है ಹಿಂದೂಸ್ಥಾನ ಗೊತ್ತೇನೋ ಧರ್ಮ ಕಾಯೋ ಹಿಮಾಲಯ ಹಿಂದೂ ಶಕ್ತಿ ಗೊತ್ತೇನೋ ದುಷ್ಟಾರಿಷ್ಟ ಬಸಾಲಯ ಈ ಮಣ್ಣೆ ಋಷಿಗಳ ಕೋಟ ಈ ಕಡಲ ಪರ್ವತ ತೀರ ಈ ಗಾಳಿ ತುಂಬ ಬರಿ ಮಂತ್ರ ಇಲ್ಲಿದೆ ಸದಾ ಸ್ವಾತಂತ್ರ್ಯ ಕಣಕಣದಲ್ಲಿ ಗೆಡೆಯಾಗಲಿ ದಶ ದಿಶೆಯಲ್ಲಿ ನುಡಿಯಾಗಲಿ ವಂದೇ ಮಾತರಂ ವಂದೇ ಮಾತರಂ. ಜಾತಿ ಧರ್ಮಗಳ ಒಕ್ಕೂಟ ಒಡೆದು ಆಡದಿರು ಚೆಲ್ಲಾಟ ದೇಶದ ದ್ರೋಹಕ್ಕೆ ಶಿರವನೇ ಪಡೆಯುವುದು ಈ ವಂದೇ ಮಾತರಂ. ಈ ವಂದೇ ಮಾತರಂ. ಹೆತ್ತ ಕುಡಿಗಳ ಒತ್ತೆ ಇಟ್ಟರು ಟಿಪ್ಪು ತಾಯಿ ನೆಲಕ್ಕೆ ಅಂತ ಹುಲಿಗಳು ಅಂತ ಕಲಿಗಳು ಬೇಕೋ ಈ ನೆಲಕ್ಕೆ ಕೇಸರಿಯ ಬಿಳಿ ಪಚ್ಚೆಯಲ್ಲಿ ಹೊಳೆ ಹೊಳೆವ ಧರ್ಮ ಚಕ್ರ ಭಾರತದ ಈ ಬಾವುಟವೇ ಚಿರ ವಿಶ್ವ ಶಾಂತಿ ಪತ್ರ ಹೇಳಿ ವಂದೇ ಮಾತರಂ. ಹೇಳಿ ವಂದೇ ಮಾತರಂ. वन्दे मातरम् वन्दे मातरम् सुजला सुफला मलयज शीतला सस्य श्यामला मातरम् वन्दे मातरम् शुभ्रज्योत्स्ना पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरम् वन्दे मातरम् वन्दे मातरम्. ಲಕ್ಕಲ್ಕಟ್ಟಿಯ ಶ್ರೀ ಮಾರುತೇಶ್ವರ ಪ್ರೌಢಶಾಲೆಯಲ್ಲಿ ಬಿಎಸ್ಎಫ್ ಯೋಧೆ ವೀಣಾದೇವಿ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು.
ರೋಣ ತಾಲೂಕಿನ ಲಕ್ಕಲಕಟ್ಟಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ವಿಶೇಷತೆಯಿಂದ ಕೂಡಿತು. ಬಿಎಸ್ಎಫ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ ಕುಮಾರಿ ವೀಣಾದೇವಿ ಗೌಡರವರು ತಾವು ಕಲಿತ ಶಾಲೆಯಲ್ಲಿ ಭಾಗವಹಿಸಿದರು. ಲಕ್ಕಲಕಟ್ಟಿಯ ಶ್ರೀ ಮಾರುತೇಶ್ವರ ಪ್ರೌಢಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ವೀಣಾ, ಭಾರತಾಂಬೆಯ ಸೇವೆ ಮಾಡಲು ಸಿಕ್ಕ ಅವಕಾಶ ಇದಾಗಿದ್ದು ಭಾರತದ ಬಗ್ಗೆ ಎಲ್ಲರೂ ಹೆಮ್ಮೆ ಪಡಬೇಕು ಎಂದು ಹೇಳಿದರು. ಇತ್ತ ಶಾಲಾ ಶಿಕ್ಷಕರು ಮಾತನಾಡಿ ವೀಣಾದೇವಿ ಗೌಡರ್ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರೀ ಮಾರುತೇಶ್ವರ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿನಿಯರು ಈ ಕ್ಷಣಕ್ಕೆ ಸಾಕ್ಷಿಯಾದರು. ಹೇ ನನ್ನ ನೆಲ, ಹೇ ನನ್ನ ಜಲ, ನನ್ನಮ್ಮನಿ ಎಂದಿಗೂ ನಗುತ್ತಿರುನಿ. ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ಹೇ ನನ್ನ ನೆಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ. ಬಾನಂಗಳದಿ ಹಾರಾಡುತ್ತಲಿ, ಆ ತಿರಂಗ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವೆನ, ನಿನ್ ಎದೆಯಲ್ಲಿ ಬದುಕುವೆನ, ನನಗಾಗಿ ಎಂದೆಂದೂ ಅಳದಿರು. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ನನಗೆ ಚುಟ್ಟಿ ಸಿಕ್ಕಿದ್ದು ನನ್ನ ಪುಣ್ಯ. ಇದು ಇಷ್ಟೆಲ್ಲ ಮಾಡಿದ್ದು ನಂಗೆ ಅಮೃತ ಸಿಕ್ಕ ಸಮ ಅನ್ಸಾಕತೈತಿ. ನಾನು ನಿಜವಾಗ್ಲೂ ಭೂಮಿ ಮ್ಯಾಗ ಅದಿನೋ ಇಲ್ಲ, ನಂಗೆ ಸ್ವರ್ಗದ ಥರ ಅನ್ಸಾಕತೈತಿ ಇದೆಲ್ಲ ನಿಜವಾಗ್ಲೂ. ಇಂಥ ಖುಷಿಯೊಳಗೆ ಏನು ಮಾತಾಡ್ಬೇಕನ್ನೋದನ್ನ ಇದು ಆಗವಂತೆ. ನಾನು ಈ ಸ್ಕೂಲ್ನಾಗ ಓದ್ಬೇಕಾದ್ರೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಿದ್ರು. ಆ ಪ್ರೋತ್ಸಾಹ ನಿಮಗೂ ಸಿಗಾಕತೈತಿ. ಅದನ್ನ ಉಪಯೋಗ ತಗೊಂಡು ಇವೆಲ್ಲ ಫ್ಯಾಷನ್ ಎಲ್ಲ ಬಿಡ್ರಿ. ನೀವು ಇಲ್ಲೆಲ್ಲ ಡ್ರೆಸ್ ಹಾಕೊಂಡು ಕೂತಿರಲ್ಲ, ಅದ್ರ ಹಿಂದೆ ಎಷ್ಟು ಜನ ಶ್ರಮ ಐತೆ ಅನ್ನೋದು ಯೋಚನೆ ಮಾಡ್ರಿ. ಒಂದು ಗುರಿ ಇಟ್ಕೊಂಡು ಹೋದ್ರಿ. ನಿಮ್ಗೆ ಓದಕ್ಕೆ ಏನು ಬೇಕಾದೆಲ್ಲ ಗುರುಗಳ ಜೊತೆ ಸಹಾಯ ಪಡ್ರಿ. ನೀವು ಇಷ್ಟೆಲ್ಲ ಮಾಡಾತ್ರಲ್ಲ, ಅದ್ರ ಹಿಂದೆ ಎಷ್ಟು ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿ ಅಷ್ಟೆಲ್ಲ ಕಷ್ಟ ಪಡಾತ್ತಾರೆ. ನೀವೊಂದು ಸ್ಥಾನಕ್ಕೆ ಹೋದ್ಮೇಲೆ ಅವ್ರು ಹೆಂಗಿರ್ತಾರೆ ಅನ್ನೋದು ಯೋಚನೆ ಮಾಡಿ. ಫಸ್ಟಿಗೆ ನಮ್ಮ ಫ್ಯಾಮ್ಲಿನ ಹೆಂಗೆ ನೋಡ್ತಿದ್ರಂದ್ರೆ ಯಾರು ಏನು ಮಾತಾಡ್ತಿದ್ದಿಲ್ಲ, ಹಂಗಿರ್ತಿತ್ತು. ಈಗ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಮ ಮಮ್ಮಿ ಎಲ್ಲಿ ಹೋದ್ರು ಹಿಂಗೆ ನಿನ್ನ ಮಗಳು ಹಂಗಂತ ಹಿಂಗಂತ ಅಂತೇಳಿ ಎಲ್ಲರೂ ಇದು ಮಾಡ್ತಾರೆ. ಅದಕ್ಕೆ ಹಂಗೆ ಮಾಡ್ಬೇಕಾದ್ರೆ ಮೊದ್ಲದ್ದು ನಿಮ್ದೊಂದು ಗುರಿ ಇಟ್ಕೊಂಡು ಅದ್ರ ಕಡೆ ಗಮನ ಕೊಡ್ರಿ. ಇದನ್ನೆಲ್ಲ ಸೈಡ್ ಹಾಳು ಮಾಡ್ಬಿಡ್ರಿ. ನೀವು ಒಂದು ಸ್ಥಾನಕ್ಕೆ ಹೋದ್ಮೇಲೆ ನಿಮ್ಗೆ ಅದು ಈಗೇನು ಫ್ಯಾಷನ್ ಅದನ್ನೆಲ್ಲ ಮಾಡ್ತಿರಲ್ಲ, ತಾನಾಗಿ ಬರುತ್ತದ ನಿಮ್ಗೆ. ನೀವು ಏನು ಮಾಡೋದು ಬೇಕಾಗಿಲ್ಲ, ತಾನಾಗಿ ಬರುತ್ತೆ. ನಿಮ್ಗೆ ಬ್ಯಾಡ ಅಂದ್ರೂ ಫೋನ್ ಎಲ್ಲ ಬಿಡ್ರಿ. ಮೊದ್ಲ ಸ್ಟಡೀಸ್ ಕಡೆ ಇದು ಮಾಡ್ರಿ. ಈ ಸ್ವತಂತ್ರೋತ್ಸವದಾಗ ಹೆಣ್ಮಕ್ಳಿಗೂ ಸ್ವತಂತ್ರ ಸಿಕ್ಕತ್ತಂತೇಳಿ ನಮ್ಮ ಅಣ್ಣಾರ ನಂಗೆ ತೋರಿಸ್ಕೊಟ್ಟಾರೆ. ಯಾಕಂದ್ರೆ ಹೆಣ್ಮಕ್ಳನ್ನ ಎಲ್ಲಿ ಹೊರಗೆ ಬಿಡಾಕಿಲ್ಲ. ಮೆಚೋರ್ಡ್ ಆದ್ಮೇಲೆ ಮುಗೀತು, ಆಕಿ ಜವಾಬ್ದಾರಿ ಮುಗೀತು. ಆಕಿ ಮನೆಗೆ ಮಂತಂಡ ಮಾಡ್ಬೇಕು, ಆಕಿ ಮದ್ವೆ ಮಾಡಿಕೊಟ್ಟು ಕೈ ತೊಳ್ಕೊಂಡು ಕುಂತ್ಬಿಡ್ಬೇಕು ಅನ್ನೋದು ಅಷ್ಟ. ಅಂದ್ರೆ ಫ್ಯಾಮಿಲಿ ಯೋಚನೆ ಮಾಡ್ತಿರ್ತಾರೆ. ಅಂಥದ್ರಾಗ ನಮ್ಮ ಅಣ್ಣಾರು ನನಗೆ ರಾಜ್ಯ ಬಿಟ್ಟು ಕಳಿಸಿದ್ದು ನನ್ನ ಪುಣ್ಯ. ಯಾರೋ ಈಗಿನಿದ್ರಾಗ ಕಳ್ಸಂಗಿಲ್ಲ ಅಂತ ನಮ್ಮ ಅಣ್ಣಾರು ಹೇಳ್ತಿದ್ರು. ರಾಜ್ಯ ಬಿಟ್ಟು ಹೆಣ್ಮಕ್ಳನ್ನ ಕಳಿಸ್ಬೇಡ ಇಲ್ಲಿ. ಆಕಿ ನಮ್ಮ ಅಪ್ಪಾಜಿ ನಮ್ಮ ಅಣ್ಣಾರ್ನ ಯೋಧರನ್ನ ಮಾಡ್ಬೇಕಂತ ಕನಸಿತ್ತು ಅವ್ರಿಗೆ. ಆದರೆ ಏನು ಮಾಡ್ಬೇಕು, ಅದು ಬರ್ದಿರುತ್ತಲ್ಲ ಇಲ್ಲೇ ಎಷ್ಟು ಕಷ್ಟಪಟ್ಟರು ಅವ್ರಿಗೆ ಆಗಲಿಲ್ಲ.
ನಾ ಒಂದಿನ ಯೋಚನೆ ಮಾಡಿದೆ. ನಮ್ಮ ಮನೆಯವರೆಲ್ಲ ಅಪ್ಲಿಕೇಶನ್ ಹಾಕಿದ್ರು. ಅವ್ರು ಇದನ್ನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟರು ಅನ್ನೋದು ನನಗೆ ಗೊತ್ತೈತೆ. ಆದ್ರೆ ಅವರಿಗೆ ಅವ್ರ ಹಣೆ ಬರ್ತಾಗಿಲ್ಲ ಅದಕ್ಕೆ ಆಗಲಿಲ್ಲ. ಅವ್ರ 3 years ಮುಗೀತು. ನಂಗೆ ಭಾಳ ಫೀಲ್ ಆಯ್ತು. ಅಪ್ಪಾಜಿ ಕನಸಿತ್ತು. ನಮ್ಮ ಫ್ಯಾಮಿಲಿ ಒಳಗೆ ಒಬ್ಬರು ನೀವು ಓದೋದು ಮಾಡ್ಬೇಕಂತ ಅಪ್ಪಾಜಿ ಕನಸಿತ್ತು. ಆದ್ರೆ ಅನ್ನೋದಾಗ್ಲಿಲ್ಲಲ್ಲ. ನಂಗೆ ಭಾಳ ಫೀಲ್ ಆದ್ರೆ ನಾನು ಸ್ಕೂಲಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿನಿ ಗೌಡ್ರು ಇವರು BSF ಸೇರಿ ನಮ್ಮ ಹೈಸ್ಕೂಲಿಗೆ ಇವತ್ತು ಬಂದಿದ್ದು. ಶಾಲಾ ಅವಧಿಯಲ್ಲಿ ನನ್ನ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ತದನಂತರ PUCಯನ್ನು ಮುಗಿಸಿಕೊಂಡು ಮುಂದೆ ಈ ಒಂದು ಭಾರತೀಯ ಸೈನಿಕ ಇಲಾಖೆಯಲ್ಲಿ ಸೇರಿಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ. ಇನ್ನು ಶಾಲಾ ಅವಧಿಯಲ್ಲಿ ನೋಡಲಿಕ್ಕೆ ಇಷ್ಟು ಗಡಸ್ತನ ಅವಳಲ್ಲಿದೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ ಆಗಿತ್ತು. ಆದರೆ ಈಗ ನೋಡ್ತಾ ಇದ್ದರೆ ಒಳ್ಳೆಯ ಗಡಸ್ತನೂ ಇದೆ. ಒಳ್ಳೆಯ ಈ ಒಂದು ಸೈನಿಕ ಸೇವೆಗೆ ಅರ್ಹಳಾದಂತಲೇ ಗೊತ್ತಾಗ್ತಾ ಇತ್ತು ನಮಗೆ. ಆದರೆ ಇಂಥ ಒಂದು ಹಳ್ಳಿಯಲ್ಲಿರುವಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಇಂಥ ಒಂದು ಉತ್ತಮವಾದಂಥ ಒಂದು ದೇಶ ಸೇವೆ ಹೋಗಿರುವಂಥ ನಮ್ಮ ಹೈಸ್ಕೂಲ್ ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿಗಳಿಗೆ ಭಾಳ ಒಂದು ಹೆಮ್ಮೆಯ ವಿಷಯ ಅಂತ ನಾವು ಇದರಲ್ಲಿ ಹೇಳ್ಬೋದು. ಇದೇ ರೀತಿಯಾಗಿ ಇನ್ನುಳಿದಂಥ ನಮ್ಮ ಒಂದು ಶಾಲಾ ವಿದ್ಯಾರ್ಥಿನಿಯರಿಗೆ ಇವಳೊಂದು ಆಶಾದಾಯಕವಾದಂಥ ಒಂದು ಸ್ಫೂರ್ತಿ ಕಿರಣ ಅಂತ ನಾವು ಅದರಲ್ಲಿ ಭಾವಿಸ್ತಾ ಇದ್ದೇವೆ. ಇವಳ ಭವಿಷ್ಯ ಭಾಳ ಉತ್ತಮವಾದಂಥ ಒಂದು ಉಜ್ವಲವಾಗಿ ಪ್ರಕಾಶವನವಾಗಲಿ ಅನ್ನುವಂಥದ್ದು ನಮ್ಮ ಒಂದು ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಒಂದು ಅನಿಸಿಕೆ ಅಂತ ಹೇಳ್ತಾ ಇದ್ದೇವೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತಾಂಬೆ ಸ್ವಾತಂತ್ರ್ಯೋತ್ಸವ, ತಾಲೂಕಿನಾದ್ಯಂತ ಸಡಗರ ಸಂಭ್ರಮ, ದೇಶ ಪ್ರೇಮ ಸಾರಿದ ದೇಶವಾಸಿಗಳು. ಭಾರತ ಮಾತೆಯ ಸೇವೆ ಮಾಡಲು ಸಿಕ್ಕ ಅವಕಾಶ, ದೇಶಕ್ಕೆ ಜೀವ ಕೊಡಲು ಸಿದ್ಧ, BSF ಯೋಧೆ ವೀಣಾದೇವಿ ಸ್ಪಷ್ಟತೆ. ವಾರ್ತೆಗಳ ವಿವರ. ಗಜೇಂದ್ರಗಡ ಮತ್ತು ರೋಣ ತಾಲೂಕಿನಾದ್ಯಂತ ಸ್ವಾತಂತ್ರ್ಯ ಸಂಭ್ರಮ ಮನೆ ಮಾಡಿತ್ತು. ಜಪಾನ್ ಅಂದಾಕ್ಷಣ ನೆನಪಿಗೆ ಬರುವುದೇ ತಂತ್ರಜ್ಞಾನ. ಮನೆ ಮಳಿಗೆಯು ಈಗೆಲ್ಲ ಆಧುನೀಕರಣಗೊಳ್ಳುತ್ತಿದೆ. ಗಜೇಂದ್ರಗಡದಲ್ಲಿ ಎಸ್ಕಾ ಮಾರ್ಬಲ್ಗಳು ಲಭ್ಯ. ಇದಕ್ಕೆ ತಗುಲುವ ವೆಚ್ಚ ಸಹ ಕಡಿಮೆ. ಎಸ್ಕಾ ಮಾರ್ಬಲ್ ಶೀಟ್ ಒಮ್ಮೆ ಹಾಕಿಸಿದರೆ ಕನಿಷ್ಠ 35 ರಿಂದ 40 ವರ್ಷ ಬಾಳಿಕೆ ಬರುತ್ತೆ. ಗದಗ ಜಿಲ್ಲೆಯಲ್ಲೇ ಪ್ರಪ್ರಥಮ ಮಳೆಗೆ ಗಜೇಂದ್ರಗಡದ ರಾಯಬಾಗಿ ಪೆಟ್ರೋಲ್ ಪಂಪ್ ಹತ್ತಿರ ಇದ್ದು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ, ನಿಮ್ಮ ಕನಸಿನ ಮನೆಯನ್ನ ಅಂದಗೊಳಿಸಿ. ವಾಟರ್ ಪ್ರೂಫ್, ಫೈರ್ ಪ್ರೂಫ್, ರಸ್ಟ್ ಪ್ರೂಫ್, ಈಸಿ ಇನ್ಸ್ಟಾಲೇಷನ್, ಲೋ ಕಾಸ್ಟ್ ಸೇರಿದಂತೆ ತರಹೇವಾರಿ ಸೀಟ್ಸ್ಗಳು ಲಭ್ಯ. ಜೊತೆಗೆ ಇಲ್ಲಿ ಮನೆ ಅಲಂಕಾರಿಕ ವಸ್ತುಗಳಾದ ಫರ್ನಿಚರ್, ಝೂಮರ್ಗಳು ಸಹ ಲಭ್ಯ. ಶ್ರೀ ಅಮರೇಶ್ವರ ಎಸ್ಕಾ ಮಾರ್ಬಲ್ ಶೀಟ್ಸ್, ಕುಷ್ಟಗಿ ರೋಡ್, ಗಜೇಂದ್ರಗಡ. ಸಂಪರ್ಕಿಸಬೇಕಾದ ನಂಬರ್ 8971352393, 7829259536.